ಎಲ್ಲರಿಗೂ 64ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ಸಂದರ್ಭದಲ್ಲಿ ನಮ್ಮ ಹಳೆಗನ್ನಡದ ಕವಿಯಾದ ನೇಮಿಚಂದ್ರರ ಸಾರ್ವಕಾಲಿಕ ಮೌಲ್ಯವುಳ್ಳ ಹಾಗೂ ಸುಪ್ರಸಿದ್ಧ ಪದ್ಯವೊಂದು ನೆನಪಿಗೆ ಬರುತ್ತದೆ. ಅದೆಂದರೆ, ಬೆಲೆಯಿಂದಕ್ಕಮೇ ಕೃತಿ ಗಾವಿಲ ಭುವನದ ಭಾಗ್ಯದಿಂದ ಮಕ್ಕಂ ನೋಳ್ಪಂ ಬೆಲೆ ಕೊಟ್ಟು ತಾರಾ ಮಧುವಂ ಮಲಯಾನಿಲಂ ಮನೋಜನಂ ಕೌಮುದಿಯಂ. ಅಂದರೆ ಒಂದು ಕೃತಿ ಅದು ಸಾಹಿತ್ಯ ಕೃತಿಯಾಗಲಿ, ಕಲಾಕೃತಿಯಾಗಲಿ ಅಥವಾ ಚೈತನ್ಯ ಕೃತಿಯಾಗಲಿ ಬೆಲೆಯಿಂದ ಸೃಷ್ಟಿಯಾಗುವುದೇ? ಇಲ್ಲ, ಖಂಡಿತ ಇಲ್ಲ. ಬೆಲೆಯಿಂದ ಸೃಷ್ಟಿಯಾಗುವುದೆಂದು ಭಾವಿಸುವವನು ಗಾವಿಲನಷ್ಟೇ. ಅದು ಭುವನದ ಭಾಗ್ಯದಿಂದ ಉಂಟಾಗುವುದು. ಹಾಗೆ ಉಂಟಾಗಲು ಯಾರೋ ಒಬ್ಬ ವ್ಯಕ್ತಿ ಅಥವಾ ಯಾವುದೋ ಒಂದು ಕಾಲ ದೇಶ ನಿಮಿತ್ತವಾಗಬಹುದಷ್ಟೇ. ಇದು ಈ ಪದ್ಯದ ಅರ್ಥ. ಇದು ಕೇವಲ ಕೃತಿಗೆ ಸೀಮಿತವಾದ ಮಾತಲ್ಲ, ವ್ಯಕ್ತಿಗೂ ವಿಸ್ತರಿಸಬಹುದು ಎಂಬುದು ನನ್ನ ಭಾವನೆ. ಅಂತಹ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಡಾಕ್ಟರ್ CPK ಅವರು. ಅವರ ಪರಿಚಯವನ್ನು ಮಾಡಿಕೊಡುವುದು ನನ್ನ ಭಾಗ್ಯ ಎಂದೇ ಭಾವಿಸುತ್ತೇನೆ. ಮೈಸೂರಿನ ಮಾನಸ ಗಂಗೋತ್ರಿಯ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿದ್ದ CP ಕೃಷ್ಣಕುಮಾರ್ ಅವರು ಕನ್ನಡ ಸಾಹಿತ್ಯದ ಹೆಮ್ಮೆಯ ಆಸ್ತಿ. ಇವರು ತಮ್ಮೆಲ್ಲ ಚೈತನ್ಯವನ್ನು ಸಾಹಿತ್ಯ ಕೃಷಿಗೆ ಮುಡಿಪಿಟ್ಟವರು. ಕನ್ನಡ ಸಾಹಿತ್ಯ ಸೇವೆಯೇ ಅವರ ಮತ್ತೊಂದು ಹೆಸರು. ಬರವಣಿಗೆ ಅವರ ಉಸಿರು. ಕನ್ನಡ, ಇಂಗ್ಲಿಷ್ ಮತ್ತು ಸಂಸ್ಕೃತ ಭಾಷಾ ಸಾಹಿತ್ಯದಲ್ಲಿ ಅಪಾರ ತಿಳಿವು, ಪರಿಶ್ರಮವಿರುವ ವಿದ್ವಾಂಸರು, ಚಿಂತಕರು, ಕವಿಗಳು, ಅನುವಾದಕರು, ವಿಮರ್ಶಕರು, ಜಾನಪದ ತಜ್ಞರು, ಸಮರ್ಥ ಸಂಪಾದಕರೂ ಆಗಿದ್ದಾರೆ. ಅಧ್ಯಯನ, ಅಧ್ಯಾಪನ, ಕೃತಿರಚನಾ, ಪ್ರಕಟಣೆಗಳಲ್ಲಿ ಪ್ರಸಿದ್ಧರು. ಸುಮಾರು 350ಕ್ಕೂ ಹೆಚ್ಚು ಕೃತಿಗಳನ್ನು, ಸಾವಿರಾರು ಲೇಖನಗಳನ್ನು, ವಿಪುಲ ಪ್ರಮಾಣದ ಭಾಷಣೋಪನ್ಯಾಸಗಳನ್ನು ಕನ್ನಡಕ್ಕೆ ನೀಡಿರುವ CPK ಅವರು ಭಾರತೀಯ ಭಾಷಾ ಸಾಹಿತ್ಯದಲ್ಲೇ ಒಂದು ವಿಸ್ಮಯ. ಏಪ್ರಿಲ್ 4, 1939ರಲ್ಲಿ ಮೈಸೂರು ಜಿಲ್ಲೆಯ ಕೃಷ್ಣರಾಜನಗರ ತಾಲೂಕಿನ ಚಿಕ್ಕನಾಯಕನಹಳ್ಳಿಯಲ್ಲಿ ಜನಿಸಿದ ಇವರು ಕನ್ನಡದಲ್ಲಿ MA ಪದವಿಯನ್ನು, 1974ರಲ್ಲಿ ಡಾಕ್ಟರ್ ಹಾಮಾನಾಯಕರ ಮಾರ್ಗದರ್ಶನದಲ್ಲಿ ನಾಗವರ್ಮನ ಕರ್ನಾಟಕ ಕಾದಂಬರಿ, ತೌಲನಿಕ ಮತ್ತು ವಿಮರ್ಶಾತ್ಮಕ ಅಧ್ಯಯನ ಎಂಬ ಮಹಾಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿಯನ್ನು ಪಡೆದರು. ಭಾರತೀಯ ವಿದ್ಯಾಭವನ ಕೊಡಮಾಡುವ ಸಂಸ್ಕೃತ ಕೂವಿದ ಪದವಿಯನ್ನೂ ಪಡೆದ ಹೆಗ್ಗಳಿಕೆ ಇವರದು. 1961ರಿಂದ 1964ರವರೆಗೆ ಮೈಸೂರಿನ ಪ್ರಾಚ್ಯ ವಿದ್ಯಾ ಸಂಶೋಧನಾಲಯದಲ್ಲಿ ಸಂಶೋಧನಾ ಸಹಾಯಕರಾಗಿ, ಅನಂತರ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ 3 ವರ್ಷ ಕನ್ನಡ ಅಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸಿದ CPK ಅವರು 1967ರಿಂದ 1999ರವರೆಗೆ ಅವಿರತವಾಗಿ ಮಾನಸ ಗಂಗೋತ್ರಿಯ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಿ ಇದೀಗ ಕಳೆದ 25 ವರ್ಷಗಳಿಂದ ಮೈಸೂರಿನಲ್ಲಿ ವಿಶ್ರಾಂತ ಜೀವನ ನಡೆಸುತ್ತಿದ್ದಾರೆ. ಓದು, ಬರೆಹ, ಭಾಷಣ, ಪುಸ್ತಕ ಪ್ರಕಟಣಾ ಕಾರ್ಯಕ್ರಮಗಳಲ್ಲಿ ಸಕ್ರಿಯರಾಗಿದ್ದಾರೆ. ಈ ನಡುವೆ 1989ರಿಂದ 1991ರವರೆಗೆ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾಗಿ ಆಡಳಿತಾತ್ಮಕ ಜವಾಬ್ದಾರಿಯನ್ನು ನಿರ್ವಹಿಸಿದರು. 2011ರಲ್ಲಿ ಗಂಗಾವತಿಯಲ್ಲಿ ನಡೆದ 78ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದು ಇವರಿಗೆ ಸಂದ ಶ್ರೇಷ್ಠ ಗೌರವವಾಗಿದೆ. ಇವರು ಪಡೆದ ಹಲವಾರು ಪ್ರಶಸ್ತಿಗಳಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ, ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯ ಜಾನಪದ ತಜ್ಞ ಪ್ರಶಸ್ತಿ, ಅತ್ತಿಮಬ್ಬೆ ಪ್ರಶಸ್ತಿ, ವಿಶ್ವಮಾನವ ಕುವೆಂಪು ಪ್ರಶಸ್ತಿ, ನೃಪತುಂಗ ಪ್ರಶಸ್ತಿ, ಬಸವ ಸಾಹಿತ್ಯ ಶ್ರೀ ಹಾಗೂ ಕಾವ್ಯಾನಂದ ಪುರಸ್ಕಾರ ಪ್ರಮುಖವಾದವು. ಬರಿದೇ ಸಂಖ್ಯಾರೋಪ ಮಾಡುವವರಿರಬಹುದು, ಶತಶತ ಕೃತಿಪಂಕ್ತಿ ಮೂಡಿ ಬಂದದ್ದೆಂತು, ಇರಲಿ ಅನ್ಯರಿಗೆ ನನಗೇ ಸೋಜಿಗದ ಹೇತು, ಒಮ್ಮೊಮ್ಮೆ ಕಾಡುವುದು ಒಣಹೆಮ್ಮೆ, ಇನ್ನೊಮ್ಮೆ ನೈರಾಶ್ಯ, ಏನನ್ನೂ ಮಾಡಿಲ್ಲ ಇದುವರೆಗೆ. ಇದು ಅವರ ಸ್ವಗತ ಎಂಬ ಕವಿತೆಯ ಆತ್ಮಾವಲೋಕನಗೊಂಡ ಸಾಲುಗಳು. 350ಕ್ಕೂ ಹೆಚ್ಚಿನ ಕೃತಿಗಳ ವಾರಸುದಾರಿಕೆ ಕಡಿಮೆ ಸಾಧನೆಯಲ್ಲ. ಇವರ ಸಾಹಿತ್ಯವು ಗಾತ್ರದಲ್ಲಿ ಮಾತ್ರವಲ್ಲ, ಗುಣದಲ್ಲಿಯೂ ದೊಡ್ಡದು ಎಂದು ಅಂದೇ ಕವಿ ಕುವೆಂಪುರವರು ಶ್ಲಾಘಿಸಿದ್ದಾರೆ. CPK ಅವರು 4 ಗೋಡೆಗಳ ನಡುವೆ ಕುಳಿತವರಲ್ಲ. ಗೋಕಾಕ್ ವರದಿ ಜಾರಿ ಚಳುವಳಿ, ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನಕ್ಕಾಗಿ ನಡೆದ ಹೋರಾಟ, ಕಾವೇರಿ ವಿವಾದ ಸಂಬಂಧ ಹೋರಾಟ, ಹೊಗೆನಕಲ್ ವಿವಾದ ಸಂಬಂಧ ರಾಜ್ಯಪಾಲರ ಭೇಟಿ, ಹೀಗೆ ಸಾಮಾಜಿಕ ಸಮುದಾಯಿಕ ಹೊಣೆಯನ್ನು ಸಮರ್ಥವಾಗಿ ನಿಭಾಯಿಸಿದವರು. ದತ್ತಪೀಠ ಆಸ್ಥಾನದ ವಿದ್ವಾನರಾಗಿರುವ ಶ್ರೀ CP ಕೃಷ್ಣಕುಮಾರ್ ಅವರು ನಮ್ಮ ವಿದ್ಯಾರ್ಥಿಗಳಿಂದ ರಚಿತವಾದ ಸುಮನಗುಚ್ಛ ಎಂಬ
ಕವನ ಸಂಕಲನವನ್ನು ಲೋಕಾರ್ಪಣೆ ಮಾಡಬೇಕೆಂದು ಶಾಲೆಯ ಪರವಾಗಿ ವಿನಂತಿಸಿಕೊಳ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಪ್ರಾಂಶುಪಾಲರೇ, ಇಲ್ಲಿ ನೆರೆದಿರುವ ಎಲ್ಲ ಸಹೃದಯ ಬಂಧು ಭಗಿನಿಯರೇ, ವಿದ್ಯಾರ್ಥಿನಿಯರೇ, ಇವತ್ತು ನಾನು ಈ ಪ್ರತಿಷ್ಠಿತ ಶಾಲೆಗೆ ಬಂದು ಒಂದು ಕೃತಿಯನ್ನು ಬಿಡುಗಡೆ ಮಾಡಿರ್ತಕ್ಕದ್ದು ಮತ್ತು ಮುಂದೆ 4 ಮಾತುಗಳನ್ನು ಆಡ್ತಕ್ಕದ್ದು ಬಹಳ ಸಂತೋಷದ ವಿಷಯ ನನ್ನ ಪಾಲಿಗೆ. ಇವತ್ತು ಮಳೆಯಿಲ್ಲದ ದಿವಸ, ಅದು ಒಂದು ಸಂತೋಷದ ಸಂಗತಿ. ನಾನಿಲ್ಲಿಗೆ 2ನೇ ಸಲ ಬರ್ತಾ ಇದ್ದೇನೆ. ಬಹಳ ಹಿಂದೊಮ್ಮೆ ಬಂದಿದ್ದೆ, ಆಗ ಸ್ಥಳ ಬೇರೆಯಾಗಿತ್ತು, ಈಗಿನ ಸ್ಥಳ ಬೇರೆ. ಆದರೆ ಕಾಲದೇಶಗಳು ಬೇರೆ ಬೇರೆಯಾದರೂ ಆ ಮೂಲ ತತ್ವ ಅದು ಒಂದೇ ಆಗಿರುತ್ತದೆ. ನಾನು ವಿದ್ಯಾರ್ಥಿಗಳನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಮೊದಲು ಒಂದು ಸಣ್ಣ ಕಥೆಯನ್ನು ಹೇಳ್ತೇನೆ, ಆಮೇಲೆ ಭಾಷಣಕ್ಕೆ ಮುಂದುವರಿತೇನೆ. ಇದು ಒಂದು ಕೋತಿಗಳ ಕಥೆ. ಯಾಕಪ್ಪ ಕೋತಿಗಳ ಕಥೆ ಇಲ್ಲಿ ಹೇಳ್ತೀರಿ ಎಂದರೆ ಏನು ತಪ್ಪೇನು? ನಾವೆಲ್ಲ ಕೋತಿಗಳ ವಂಶಜರೇ ತಾನೆ. ಅದು ಅಲ್ಲದೆ ಈಗ ಎಲ್ಲಿ ನೋಡಿದರೂ ಕೋತಿಗಳ ಹಾವಳಿ. ಕೋತಿಗಳಿಗಾಗಿಯೇ ಒಂದು ಉದ್ಯಾನ, ಪಾರ್ಕ್ ಮಾಡಬೇಕು ಅನ್ನೋ ಒಂದು ಆಲೋಚನೆ ಇದೆ. ಕೋತಿಗಳನ್ನು ಒಂದು ಉದ್ಯಾನದಲ್ಲಿ ಹಿಡಿದಿಡೋದು ಸಾಧ್ಯವೇ? ಖಂಡಿತ ಸಾಧ್ಯ ಇಲ್ಲ. ಅದು ಏನೇ ಆಗಲಿ, ನಾನು ಹೇಳುವಂಥ ಈ ಕಥೆ ಪ್ರತ್ಯಕ್ಷವಾಗಿ ನೇರವಾಗಿ ಅಲ್ಲದೆ ಇದ್ದರೂ ಪರೋಕ್ಷವಾಗಿ ನಮ್ಮ ರಾಜ್ಯೋತ್ಸವಕ್ಕೂ ಸಂಬಂಧಪಟ್ಟಿದೆ. ಮೊದಲು ನಾನು ಪುಸ್ತಕವನ್ನು ಬಿಡುಗಡೆ ಮಾಡಿ ಆಮೇಲೆ ಭಾಷಣದ ಕಡೆಗೆ ಹೋಗ್ತೇನೆ. ಈ ಕಥೆ ಅಂತ ಅನ್ನೆಲ್ಲ ಅದನ್ನು ಹೇಳಬೇಕು. ನೋಡಿ, ಯಾವುದೋ ಒಂದು ವಿದೇಶದಲ್ಲಿ ಬೇರೆ ಬೇರೆ ದೇಶಗಳ ಕೋತಿಗಳ ಪ್ರದರ್ಶನವನ್ನು ಏರ್ಪಡಿಸಿದ್ದರಂತೆ. ಅಂದರೆ ಒಂದೊಂದು ದೇಶದ ಕೋತಿಗಳು ಒಂದೊಂದು ಪಂಜರದಲ್ಲಿ ಇದ್ದವು. ಆ ಪಂಜರಗಳ ಮುಚ್ಚಳಗಳನ್ನು ಭದ್ರವಾಗಿ ಮುಚ್ಚಿದ್ರಂತೆ. ಯಾಕಂದರೆ ಕೋತಿಗಳು ತಪ್ಪಿಸಿಕೊಂಡು ಹೋಗಬಾರ್ದಲ್ಲ, ಅವು ಬಹಳ ಚಂಚಲ ಬುದ್ಧಿ ಅವುಗಳು. ಆದರೆ ಭಾರತದ ಕೋತಿಗಳು ಇದ್ದಂಥ ಪಂಜರ, ಅದಕ್ಕೆ ಮುಚ್ಚಳ ಹಾಕಿರಲಿಲ್ವಂತೆ. ಮತ್ತು ಅದನ್ನು ನೋಡಿಕೊಳ್ತಕ್ಕವನು ಯಾರೋ ಒಬ್ಬ, ಅವನು ತೂಕಡಿಸ್ತಾ ಕೂತಿದ್ದಂತೆ.
ಯಾರೋ ಕೇಳಿದರಂತೆ, ಏನಪ್ಪ ಭಾರತದ ಕೋತಿಗಳು ಹೀಗೆ ಮುಚ್ಚಳ ಇಲ್ಲದ ಪಂಜರದಲ್ಲಿವೆಯಲ್ಲ, ತಪ್ಪಿಸ್ಕೊಂಡು ಹೋಗೋದಿಲ್ವೇ? ನೋಡು ಬೇರೆ ದೇಶಗಳ ಕೋತಿಗಳನ್ನೆಲ್ಲ ಹಾಗೆ ಮುಚ್ಚಳ ಹಾಕಿದ ಪಂಜರಗಳಲ್ಲಿ ಇಟ್ಟಿದ್ದಾರೆ. ಆಗ ಆತ ಹೇಳಿದಂತೆ, ಸ್ವಾಮಿ ನೀವು ಆ ಬಗ್ಗೆ ಏನೂ ಚಿಂತೆ ಮಾಡಬೇಡಿ, ನಮ್ಮ ಭಾರತದ ಕೋತಿಗಳು ತಪ್ಪಿಸಿಕೊಂಡು ಹೋಗುವ ಪ್ರಮೇಯವೇ ಇಲ್ಲ. ಯಾಕೆ ಅಂತಂದರೆ, ಒಂದು ಕೋತಿ ತಪ್ಪಿಸಿಕೊಳ್ಳೋದಕ್ಕೆ ಮೇಲೆ ಹತ್ತಿದರೆ ಮತ್ತೊಂದು ಕೋತಿ ಅದರ ಬಾಲ ಹಿಡಿದು ಕೆಳಕ್ಕೆ ಎಳೀತದೆ. ಆದ್ದರಿಂದ ಇವು ಇಲ್ಲೇ ಇರುತ್ತವೆ, ಏನು ಭಯವಿಲ್ಲ ಹಾಗೆ ಅಂತ. ಇದು ಇಡೀ ಭರತಖಂಡವನ್ನು ಕುರಿತ ಕಥೆ. ಆದರೂ ನಮ್ಮ ಕರ್ನಾಟಕಕ್ಕೆ ಬಹಳ ಚೆನ್ನಾಗಿ ಒಪ್ಪುತ್ತದೆ. ಅದರ ಸಾರಾಂಶ ಏನು, ಆಶಯ ಏನು ಅದನ್ನು ನಾನು ಆಮೇಲೆ ಹೇಳ್ತೇನೆ. ಈ ಶಾಲೆ ತನ್ನ ದಶಮಾನೋತ್ಸವ ಸಂದರ್ಭದಲ್ಲಿ ಈ ಸುಮನಗುಚ್ಛ ಅನ್ನುವಂಥ ಕವನ ಸಂಕಲನವನ್ನು ಹೊರತಂದಿರೋದು ಬಹಳ ಸ್ತುತ್ಯವಾದ, ಅಭಿನಂದನೀಯವಾದ ವಿಷಯ. ಸಾಮಾನ್ಯವಾಗಿ ಎಲ್ಲ ಶಾಲೆ ಕಾಲೇಜುಗಳಲ್ಲೂ ವಾರ್ಷಿಕ ಸಂಚಿಕೆಗಳನ್ನು ಹೊರತರುತ್ತಾರೆ. ಇದು ಸಂಚಿಕೆಯಲ್ಲ, ಒಂದು ಸಂಪುಟ, ಒಂದು ಪುಸ್ತಕ, ಒಂದು ಕವನ ಸಂಕಲನ. ಇದರಲ್ಲಿ ವಿದ್ಯಾರ್ಥಿನಿಯರ ಒಳ್ಳೊಳ್ಳೆ ಕವನಗಳಿವೆ. ಅವರೆಲ್ಲ ಮುಂದೆ ಒಳ್ಳೆಯ ಕವಿಗಳಾಗುವ ಒಂದು ಭರವಸೆಯನ್ನು ನೀಡಿದ್ದಾರೆ. ಸುಮನ ಅಂತ ಹೇಳಿದರೆ ಹೂವು. ಇನ್ನೂ ಕೆಲವು ಅರ್ಥಗಳಿವೆ. ಸುಮನ ಅಂದರೆ ದೇವತೆಗಳು ಅನ್ನೋ ಅರ್ಥ ಇದೆ, ಸುಮನ ಅಂದರೆ ಒಳ್ಳೆಯ ಮನಸ್ಸು ಅನ್ನೋ ಅರ್ಥ ಇದೆ. ಹೀಗೆ ಎಲ್ಲ ಅರ್ಥಗಳಲ್ಲೂ ಇದು ಸಾರ್ಥಕವಾದ ಹೆಸರು. ಇಲ್ಲಿರ್ತಕ್ಕದ್ದು ಒಂದು ಉದ್ಯಾನ ಅಂತ ಹೇಳಬಹುದು, ಅಮೃತೋದ್ಯಾನ. ಅಮೃತೋದ್ಯಾನ ಅಂತ ಯಾಕೆ ನಾನು ಎತ್ತಿ ಹೇಳ್ತಾ ಇದ್ದೇನೆ ಅಂದರೆ, ನಮ್ಮ ಪ್ರಾಚೀನ ಕವಿಯೊಬ್ಬ ವಿಷೋದ್ಯಾನ ಅನ್ನೋ ಮಾತನ್ನು ಬಳಸಿದ್ದಾನೆ. ಅದು ಬೇಡ, ಅಮೃತೋದ್ಯಾನ. ಇಲ್ಲಿ ಒಳ್ಳೊಳ್ಳೆಯ ಸುಗಂಧಭರಿತವಾದ ಬಣ್ಣ ಬಣ್ಣದ ಹೂಗಳಿವೆ, ಹೀಟುಗಳಿವೆ, ಕಾಯಿಗಳಿವೆ, ದೋರೆಗಾಯಿಗಳಿವೆ, ಕೆಲವಾದರೂ ಹಣ್ಣುಗಳಿವೆ. ಇದು ಬಹಳ ಮೆಚ್ಚಬೇಕಾದಂಥ ಸಂಗತಿ. ನಾನು ಈ ಕವನಗಳ ಬಗ್ಗೆ ಏನೂ ಹೇಳೋದಕ್ಕೆ ಹೋಗೋದಿಲ್ಲ. ಒಂದು ಮುನ್ನುಡಿಯನ್ನು ಬರೆದಿದ್ದೇನೆ. ಪುಸ್ತಕ ನಿಮ್ಮ ಕೈಗೆ ಬಂದ ಮೇಲೆ ಪ್ರತಿಯೊಬ್ಬರ ಕೈಗೂ ಬರ್ತದೆ. ಅದನ್ನು ಓದಿಕೊಳ್ಳಿ, ಮುನ್ನುಡಿಯನ್ನು ಓದಿ, ಪದ್ಯಗಳನ್ನು ಓದಿ. ಒಟ್ಟಿನಲ್ಲಿ ಈ ಕವನ ಸಂಕಲನವನ್ನು ಹೊರತಂದ ನನ್ನ ಮಿತ್ರರಿಗೆ ನಾನು ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಪದ್ಯಗಳನ್ನು ಉದ್ಧರಿಸೋದಕ್ಕಂತೂ ಕಾಲಾವಕಾಶ ಇಲ್ಲ, ಅದು ನೀವೇ ನೋಡಿಕೊಳ್ಳಿ. ಈಗ ನಾನು ಈ ರಾಜ್ಯೋತ್ಸವಕ್ಕೆ ಸಂಬಂಧಪಟ್ಟಂಥ ಕೆಲವು ಮಾತುಗಳನ್ನು ಆಡೋದಕ್ಕೆ ಇಷ್ಟಪಡ್ತೇನೆ. ನೋಡಿ, ಭಾಷೆ ಅನ್ನುವಂಥದ್ದು ಬೆಳಕು. ಮೂಲತಃ ಭಾಷೆಯೇ ಬೆಳಕು. ಅದು ಯಾವ ಭಾಷೆಯೇ ಆಗಿರಲ್ಲಂತೆ. ಭಾಷೆ ಅನ್ನುವಂಥದ್ದು ಇಲ್ಲದೆ ಇದ್ದರೆ ಮೂರು ಲೋಕವೂ ಕಗ್ಗತ್ತಲಲ್ಲಿ ಮುಳುಗಿ ಹೋಗ್ತಾ ಇತ್ತು ಅಂತ ನಮ್ಮ ದಂಡಿ ಅನ್ನುವಂಥ ಒಬ್ಬ ಪ್ರಾಚೀನ ಅಲಂಕಾರಿಕ ಹೇಳ್ತಾನೆ. ಹಾಗೆ ನಮ್ಮಲ್ಲಿ ಎರಡನೇ ನಾಗವರಮ್ಮ ಅಂತ ಹಳಗನ್ನಡ ಕವಿ, ಅವನೊಂದು ಮಾತನ್ನು ಹೇಳ್ತಾನೆ, ಸರ್ವಜ್ಞಂ ತದಹಂ ವಂದೇ ಪರಂಜ್ಯೋತಿ ಸ್ತಮೋಪಹಂ. ನೋಡಿ, ಪರಂಜ್ಯೋತಿ ಅನ್ನೋ ಮಾತು. ಭಾಷೆ ಅನ್ನೋದು ಜ್ಯೋತಿ. ಅಷ್ಟೇ ಅಲ್ಲ, ಆ ಪರಂಜ್ಯೋತಿಯನ್ನು ಸರ್ವಭಾಷಾ ಸರಸ್ವತಿ ಎಂಬುದಾಗಿ ಕರೀತಾನೆ. ಯಾರೂ ಬಹುಶಃ ಬೇರೆ ಭಾಷೆಗಳಲ್ಲಿ ಈ ಮಾತನ್ನು ಬಳಸಿಲ್ಲ. ಸರ್ವಭಾಷಾ ಸರಸ್ವತಿ ಅಂದರೆ ಸರಸ್ವತಿ ಎಲ್ಲ ಭಾಷೆಗಳನ್ನು ಒಳಗೊಂಡವಳು. ಜಗತ್ತಿನ ಎಲ್ಲ ಭಾಷೆಗಳು ಸರಸ್ವತಿಯ ಅಂಗಗಳು. ಆದ್ದರಿಂದ ಭಾಷೆಗಳಲ್ಲಿ ಮೇಲು ಕೀಳು ಇಲ್ಲ, ತಾರತಮ್ಯ ಇಲ್ಲ. ಇದು ಮೇಲು, ಇದು ಕೀಳು ಅನ್ನೋದು, ಆ ಭಾಷೆಗಳ ಹೆಸರಿನಲ್ಲಿ ಜಗಳವಾಡೋದು, ಪರಸ್ಪರ ದ್ವೇಷಿಸೋದು, ಇದು ತಪ್ಪು. ಇದು
ಇಷ್ಟಾಗಿಯೂ ಕೂಡ ಜಗತ್ತಿನಲ್ಲಿ ಅಸಂಖ್ಯ ಭಾಷೆಗಳಿವೆ. ಕೆಲವು ಭಾಷೆಗಳಂತೂ ಅಳಿದು ಹೋಗಿವೆ. ನಮ್ಮ ಮಾತೃಭಾಷೆ ಶ್ರೇಷ್ಠವಾದ್ದು ಅನ್ನೋದನ್ನು ನಾವು ಮನವರಿಕೆ ಮಾಡಿಕೊಳ್ಬೇಕು. ನಮ್ಮ ತಾಯಿ ನುಡಿ, ಅದಕ್ಕೆ ನಾವು ಪ್ರಾಧಾನ್ಯ ಕೊಡಬೇಕು, ಅದಕ್ಕೆ ನಾವು ಗೌರವ ಕೊಡಬೇಕು, ಅದರ ಬಗ್ಗೆ ವಿಶೇಷ ಅಭಿಮಾನವನ್ನು ತಳೆಯಬೇಕು. ಇಲ್ಲಿ ನಾನು ಒಬ್ಬ ಮಹನೀಯ ಬ್ರೇಲ್ಸ್ಫೋರ್ಡ್ ಅಂತ, ಅವನು ಒಂದು ಹೇಳಿಕೆ ಕೊಟ್ಟಿದ್ದಾನೆ. ಅದು ಇಂಗ್ಲೀಷ್ನಲ್ಲಿದೆ, ಅದನ್ನು ಹಾಗೇ ಓದ್ತೇನೆ, ಕನ್ನಡ ಅನುವಾದ ಬೇಕಿಲ್ಲ, ನೀವೆಲ್ಲ ತಕ್ಕಮಟ್ಟಿಗೆ ಇಂಗ್ಲೀಷ್ ಬಲ್ಲವರು, ಆದ್ದರಿಂದ ಅರ್ಥ ಮಾಡಿಕೊಳ್ಬೋದು. ಇದರಲ್ಲಿ ಅವನು ಮಾತೃಭಾಷೆಯ ಮಹತ್ವ ಏನು ಅನ್ನುವುದನ್ನು ಹೇಳ್ತಾನೆ. ಬೇರೆ ಭಾಷೆಗಳಿಂದ ಅಷ್ಟು ಪ್ರಯೋಜನ ಇಲ್ಲ, ಎಲ್ಲ ಭಾಷೆಗಳು ಬೆಳಕು ನಿಜ, ಆದರೂ ನಮ್ಮ ಭಾಷೆ ದೊಡ್ಡ ಬೆಳಕು, ಮಾತೃಭಾಷೆ. ದಿ ಲ್ಯಾಂಗ್ವೇಜ್, ಒನ್ ಲ್ಯಾಂಗ್ವೇಜ್ ಓನ್ಲಿ ಹೋಲ್ಡ್ಸ್ ದಿ ಕೀ to our emotions. One language only conveys to us surely and instinctively the subtler overtones of suggestion which its words possess. That is the language that we used at our mother's knee, K-N-E-E. ಅಂದರೆ ಮಂಡಿ, ಮೊಣಕಾಲು ಅನ್ನೋ ಅರ್ಥವಾಗ್ತದೆ. ತೊಡೆ ಅಂತ ಇಟ್ಕೋಬೇಕು, ನಮ್ಮ ತಾಯ ತೊಡೆಯ ಮೇಲೆ ಕಲಿತ ಭಾಷೆ. ದಟ್ ಈಸ್ ದಿ ಲ್ಯಾಂಗ್ವೇಜ್ ದಟ್ ವಿ ಯೂಸ್ಡ್ ಎಟ್ ಅವರ್ ಮದರ್ಸ್ ನೀ, ಲ್ಯಾಂಗ್ವೇಜ್ ಆಫ್ ಅವರ್ ಫಸ್ಟ್ ಪ್ರೇಯರ್ಸ್ ಆ್ಯಂಡ್ ಅವರ್ ಫಸ್ಟ್ ಸ್ಪಾಂಟೇನಿಯಸ್ ಔಟ್ಬರ್ಸ್ಟ್ಸ್ ಆಫ್ ಜಾಯ್ ಆ್ಯಂಡ್ ಗ್ರೀಫ್. ಮೊದಲು ನಾವು ಸುಖ ದುಃಖಗಳನ್ನು ತೋಡಿಕೊಂಡ ಭಾಷೆ ನಮ್ಮ ಮಾತೃಭಾಷೆ. ಟು ಮೇಕ್ ಎನಿ ಅದರ್, ಅಂದರೆ ಎನಿ ಅದರ್ ಲ್ಯಾಂಗ್ವೇಜ್ ದಿ ವೆಹಿಕಲ್ ಆಫ್ ಎಜುಕೇಷನ್ ಈಸ್ ನಾಟ್ ಮಿಯರ್ಲಿ ಟು ಆ್ಯಡ್ ಇಮ್ಮೆಜರಬಲಿ ಟು ದಿ ಪ್ಯೂಪಿಲ್ಸ್ ಲೇಬರ್, ಇಟ್ ಈಸ್ ಟು ಲೇಮ್ ಹಿಸ್ ಮೈಂಡ್ ಇನ್ ಇಟ್ಸ್ ಫ್ರೀಡಮ್ ಆಫ್ ಮೂಮೆಂಟ್. ಅಂದರೆ ಬೇರೆ ಯಾವುದೇ ಭಾಷೆ ಅದು ವಿದ್ಯಾರ್ಥಿಗಳ ಶ್ರಮವನ್ನು ಹೆಚ್ಚಿಸ್ತದೆ, ಅಷ್ಟೇ ಅಲ್ಲ ನಮ್ಮ ಮನಸ್ಸುಗಳನ್ನು ಕುಬ್ಜಗೊಳಿಸಿಬಿಡ್ತದೆ, ಅದರ ಸ್ವಾತಂತ್ರ್ಯವನ್ನು ನಿರ್ಬಂಧಿಸ್ತದೆ ಅಂತ. ಮನಸ್ಸಿಗೆ ಸ್ವಾತಂತ್ರ್ಯ ಇರಬೇಕಾದರೆ ನಮ್ಮ ಮಾತೃಭಾಷೆ ಅಗತ್ಯ, ಅದು ಬೇಕು, ಮಾತೃಭಾಷಾ ಮಾಧ್ಯಮ ಬೇಕು, ಹಾಗೆ ಅಂತ. ಈಗ ನಾವು ಒಂದು ವಿಷಯವನ್ನು ನೆನಪಿಡಬೇಕು. ಸಾಮಾನ್ಯವಾಗಿ ಎಲ್ಲ ಶಿಕ್ಷಣ ತಜ್ಞರು ಹೇಳಿರುವ ಮಾತು ಇದು, ಪ್ರಾಥಮಿಕ ಶಿಕ್ಷಣ ಮಾತೃಭಾಷೆಯಲ್ಲೇ ಇರಬೇಕು ಹಾಗೆ ಅಂತ. ಇಂಗ್ಲೀಷ್ ಇರಲಿ, ಇಂಗ್ಲೀಷ್ ಬೇಡ ಅಂತ ನಾವು ತಳ್ಳಿ ಹಾಕಬೇಕಾದ್ದಿಲ್ಲ, ಅದು ಒಂದು ಭಾಷೆಯಾಗಿ ಇರಲಿ, ಅದು ಮಾಧ್ಯಮವಾಗಿ ಬೇಡ. ಇದು ಎಲ್ಲ ಶಿಕ್ಷಣ ತಜ್ಞರು ಹೇಳಿರ್ತಕ್ಕದ್ದು. ಏನೇ ಆಗಲಿ ನಮ್ಮ ಮಾತೃಭಾಷೆಯನ್ನು ನಾವು ಚೆನ್ನಾಗಿ ಕಲಿಬೇಕು, ಇಂಗ್ಲೀಷನ್ನು ಚೆನ್ನಾಗಿ ಕಲಿಬೇಕು. ದುರಂತ ಏನು ಅಂದರೆ ನಮಗೆ ಇಂಗ್ಲೀಷು ಸರಿಯಾಗಿ ಬರೋಲ್ಲ, ಕನ್ನಡವೂ ಸರಿಯಾಗಿ ಬರೋದಿಲ್ಲ, ಒಂದು ರೀತಿಯ ತ್ರಿಶಂಕುಗಳಾಗಿದ್ದೇವೆ. ಇದು ದುರದೃಷ್ಟ. ಈಗ ನೋಡಿ, ಗಾಂಧೀಜಿ ಹೇಳ್ತಾರೆ, ಅವರು ಇಂಗ್ಲೀಷ್ ಮಾಧ್ಯಮದಲ್ಲಿ ಕಲಿತವರು, ಅವರ ಮಾತೃಭಾಷೆ ಗುಜರಾತಿ. ಅದರಿಂದ ನಾನು ಗುಜರಾತಿಯಲ್ಲಿ ಶಿಕ್ಷಣ ಪಡೆದಿದ್ದರೆ ದೇಶಕ್ಕೆ ಇನ್ನಷ್ಟು ಉತ್ತಮ ಸೇವೆ ಸಲ್ಲಿಸಬಹುದಾಗಿತ್ತು, ಗುಜರಾತಿಯಲ್ಲಿ ನಾನು ಕಲೀಲಿಲ್ಲ, ಇಂಗ್ಲೀಷ್ನಲ್ಲಿ ಕಲಿತೆ ಅಂತ ಅವರು ಪೇಟಾಡ್ತಾರೆ. ನೋಡಿ, ತದ್ವಿರುದ್ಧವಾಗಿ ಜಗದೀಶ್ ಚಂದ್ರ ಬೋಸ್ ಅವರ ಹೆಸರನ್ನು ನೀವು ಕೇಳಿರಬಹುದು, ಬಹಳ ದೊಡ್ಡ ಸಸ್ಯ ವಿಜ್ಞಾನಿ. ಅವರೊಂದು ಮಾತು ಹೇಳ್ತಾರೆ. ಅವರು 1929ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಘಟಿಕೋತ್ಸವ ಮಾಡಿದವರು ಜಗದೀಶ್ ಚಂದ್ರ ಬೋಸ್. ಅವರು ಹೇಳ್ತಾರೆ, ಅವರ ಮಾತಿನ ಇಂಗ್ಲೀಷಿನ ಮಾತಿನ ಅನುವಾದವನ್ನು ಹೇಳ್ತೇನೆ. ನನ್ನ ಸ್ವಂತ ಭಾಷೆಯಲ್ಲಿ ಆಲೋಚಿಸುವುದನ್ನು ಮತ್ತು ಭಾರತೀಯ ಮಹಾಕಾವ್ಯಗಳ ಮೂಲಕ ನಮ್ಮ ರಾಷ್ಟ್ರೀಯ ಆಸ್ತಿಯನ್ನು ಪಡೆದುಕೊಳ್ಳುವುದನ್ನು ನಾನು ಕಲಿತೆ. ಅಂದರೆ ಬಂಗಾಳಿ ಭಾಷೆಯಲ್ಲಿ ಕಲಿತರು, ಅದರಿಂದ ಪ್ರಯೋಜನವಾಯಿತು ಹಾಗೆ ಅಂತ ಅವರು ಹೇಳ್ತಾರೆ. ಆಗ ನೋಡಿದರೆ ಬಹಳ ಜನ ದೊಡ್ಡವರೆಲ್ಲ ಮಾತೃಭಾಷೆಯ ಮೂಲಕವೇ ದೊಡ್ಡವರಾದರು. ಈಗ ಇನ್ನೊಂದು
ಪರಿಚಿತ ಉದಾಹರಣೆ ಕೊಡಬೇಕಾದರೆ CNR ರಾವ್, ಭಾರತ ರತ್ನ, ಬಹಳ ದೊಡ್ಡ ವಿಜ್ಞಾನಿ, ಅಂತಾರಾಷ್ಟ್ರೀಯ ಖ್ಯಾತಿಯ ವಿಜ್ಞಾನಿ. ಅವರು ಕಲಿತದ್ದು ಮಾತೃಭಾಷೆಯಲ್ಲಿ, ಕನ್ನಡದಲ್ಲಿ ಅನ್ನೋದನ್ನು ನಾವು ಗಮನಿಸಬೇಕು. ಈಗ ಕುವೆಂಪು ಕನ್ನಡದ ಮೇಲೆ ಒತ್ತು ಬಹಳ ಹಾಕ್ತಾರೆ, ಆದರೆ ಇಂಗ್ಲೀಷನ್ನು ಕಲಿಯಬೇಡಿ ಅಂತ ಹೇಳೋದಿಲ್ಲ, ಇಂಗ್ಲೀಷನ್ನು ದ್ವೇಷಿಸಿ ಅಂತ ಅವರು ಹೇಳೋದಿಲ್ಲ, ಅವರು ಕೂಡ ದ್ವೇಷಿಸೋದಿಲ್ಲ. ಈಗ ಅವರ ಮಾತುಗಳು ಬೇಕಾದಷ್ಟು ಇವೆ. ಒಂದೆರಡನ್ನು ಮಾತ್ರ ನಾನು ಉದ್ಧರಿಸ್ತೇನೆ. ಇಂಗ್ಲೀಷಿನಿಂದ ಏನು ತೊಂದರೆ ಇದೆ, ಏನು ಸಮಸ್ಯೆ ಇದೆ ಅವರು ಹೇಳ್ತಾರೆ. ಇಂಗಿ ಹೋಗುತ್ತಿದೆ ಇಂಗ್ಲೀಷಿನ ಮರುಭೂಮಿಯಲ್ಲಿ ನಿನ್ನ ಮಕ್ಕಳ ಬುದ್ಧಿ ಶಕ್ತಿ ಪ್ರತಿಭಾ. ಸರಸ್ವತಿಯನ್ನು ಕುರಿತು ಹೇಳ್ತಕ್ಕಂಥ ಮಾತು. ನಿನ್ನ ಮಕ್ಕಳ ಬುದ್ಧಿ ಶಕ್ತಿ ಪ್ರತಿಭೆ ಎಲ್ಲ ಇಂಗ್ಲೀಷಿನ ಮರುಭೂಮಿಯಲ್ಲಿ ಇಂಗಿ ಹೋಗ್ತಾ ಇದೆ ಹಾಗೆ. ಆದರೆ ಇಂಗ್ಲೀಷನ್ನು ಕಲಿಯಬೇಡಿ ಅಂತ ಅವರು ಹೇಳೋದಿಲ್ಲ. ಕುವೆಂಪು ಅವರ ಹತ್ರ ಯಾರಾದರೂ ವಿದ್ಯಾರ್ಥಿಗಳು ಹೋದಾಗ ಅವರು ಕೇಳ್ತಾ ಇದ್ದರಂತೆ, ಕನ್ನಡದಲ್ಲಿ ಏನೇನು ಓದ್ಕೊಂಡಿದ್ದೀರಿ ಅಂತಲ್ಲ, ಓದ್ಕೊಂಡಿರ್ತಾರೆ ಎಲ್ಲರೂ, ಇಂಗ್ಲೀಷ್ನಲ್ಲಿ ಏನೇನು ಓದಿಕೊಂಡಿದ್ದೀರಿ ಅಂತ ಕೇಳ್ತಾ ಇದ್ದರಂತೆ. ಅಂದರೆ ಇಂಗ್ಲೀಷ್ನಲ್ಲೂ ಚೆನ್ನಾಗಿ ಓದಿಕೊಂಡಿರಬೇಕು. ಕುವೆಂಪು ಅಂತೂ ತಮ್ಮ ಬಾಲ್ಯದಲ್ಲಿ ಅಥವಾ ತಾರುಣ್ಯದಲ್ಲಿ ಇಂಗ್ಲೀಷ್ನಲ್ಲೇ ಕಾವ್ಯ ರಚನೆ ಮಾಡ್ತಾಯಿದ್ರು ಅನ್ನೋದನ್ನು ನಾವು ನೆನಪಿಡಬೇಕು. ಇಲ್ಲಿ ನಾನು ಇನ್ನೊಂದು ಮಾತನ್ನು ಹೇಳಬೇಕು. ಈ ಕವನ ಸಂಕಲನಕ್ಕೂ ಸಂಬಂಧಪಟ್ಟ ಹಾಗೆ ಬಹಳ ಜನ ವೇದಿಕೆಯಲ್ಲಿ ಭಾಷಣ ಮಾಡುವಾಗ ಏನು ಹೇಳ್ತಾರೆ ಅಂದರೆ, ನೀವು ಪಠ್ಯಕ್ಕಿಂತ ಪಠ್ಯೇತರ ಚಟುವಟಿಕೆಗಳಿಗೆ ಹೆಚ್ಚು ಗಮನ ಕೊಡಿ, ಅವುಗಳಲ್ಲಿ ಭಾಗವಹಿಸಿ ಹಾಗೆ. ನಾನು ಸ್ವಲ್ಪ ತಿದ್ದುಪಡಿ ಮಾಡೋದಕ್ಕೆ ಬಯಸ್ತೇನೆ. ಪಠ್ಯ ಚಟುವಟಿಕೆಗಳೂ ಬೇಕು ಪರೀಕ್ಷೆಯ ದೃಷ್ಟಿಯಿಂದ, ಪಠ್ಯೇತರ ಚಟುವಟಿಕೆಗಳೂ ಬೇಕು. ಪಠ್ಯೇತರಗಳ ಸಮನ್ವಯವೇ ಶಿಕ್ಷಣ ಅಂತ ಹೇಳಿದರೆ ಏನು ತಪ್ಪಾಗಲಾರದು. ಆಮೇಲೆ ಕುವೆಂಪು ಇನ್ನೊಂದು ಮಾತು ಹೇಳ್ತಾರೆ, ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಇದು ಕನ್ನಡಿಗರಿಗೆ ಅನ್ವಯಿಸ್ತದೆ ಮಾತ್ರವಲ್ಲ, ನಮ್ಮ ಕರ್ನಾಟಕಕ್ಕೆ ಬಂದು ಇಲ್ಲಿ ವಾಸ ಮಾಡ್ತಕ್ಕಂಥ, ಇಲ್ಲಿ ಶಿಕ್ಷಣ ಪಡೀತಕ್ಕಂಥ ವಿದ್ಯಾರ್ಥಿಗಳಿಗೂ ಇದು ಅನ್ವಯಿಸ್ತದೆ. ಅವರಿಗೆ ಇದು ರಾಜ್ಯ ಭಾಷೆ, ಅವರು ಇದನ್ನು ಮಾತೃಭಾಷೆ ಅನ್ನುವ ರೀತಿಯಲ್ಲಿ ಕಲಿಬೇಕು. ನಮ್ಮವರು ಕಲಿಯಬೇಕು, ಹೊರಗಿನಿಂದ ಬಂದವರು ಕೂಡ ಕನ್ನಡವನ್ನು ಕಲಿಬೇಕು. ಕನ್ನಡ ಬಹಳ ಪ್ರಾಚೀನವಾದ ಭಾಷೆ, ಬಹಳ ಸುಂದರವಾದ ಭಾಷೆ ಅದು. ನೋಡಿ, ಮಹಲಿಂಗರಾಂಗ ಅಂತ ಒಬ್ಬ ನಮ್ಮಲ್ಲಿ ಕವಿ ಇದ್ದಾನೆ. ಅವನು ಈ ಪ್ರಶ್ನೆಯನ್ನು ಎತ್ತುತ್ತಾನೆ. ಅವನ ಕಾಲದಲ್ಲಿ ಸಂಸ್ಕೃತ ಸರ್ವವ್ಯಾಪಿಯಾಗಿತ್ತು, ಆದರೂ ಅವನು ಸಂಸ್ಕೃತದೊಳು ಇನ್ನೇನು ಅಂತ ಕೇಳ್ತಾನೆ. ಕನ್ನಡದಲ್ಲೇ ಮುಕ್ತಿ ಗಳಿಸ್ಕೊಳ್ಬಹುದು ಹಾಗೆ ಅಂತ. ನಾವು ಈ ಹೊತ್ತು ಇಂಗ್ಲೀಷಿನಲ್ಲಿನ್ನೇನು ಅಂತ ಕೇಳುವ ಧೈರ್ಯ ಮಾಡಬಾರ್ದು. ಆದರೆ ಕನ್ನಡದಲ್ಲೇ ಮುಕ್ತಿ ಅನ್ನುವಂಥ ಒಂದು ಅರಿವು ನಮಗಿರಬೇಕು. ಇಂಗ್ಲೀಷ್ನಲ್ಲೂ ಇದೆ, ಹಿಂದೆ ಇಂಗ್ಲೀಷ್ನಿಂದ ಬಹಳ ಉಪಕಾರ ಆಗಿದೆ, ಮುಂದೆಯೂ ಆಗಬೇಕಾಗಿದೆ. ಒಂದು ರೀತಿಯಲ್ಲಿ ಭರತಖಂಡವನ್ನು ಒಗ್ಗೂಡಿಸಿದ್ದೇ ಇಂಗ್ಲೀಷ್ ಭಾಷೆ ಹಾಗೆ ಅಂತ ಹೇಳಬಹುದು. ನೋಡಿ, ಮಹಲಿಂಗರಂಗನ ಪ್ರಶ್ನೆ ಇದು. ಸುಲಿದ ಬಾಳೆಯ ಹಣ್ಣಿನಂದದಿ, ಕನ್ನಡ ಎಂಥ ಭಾಷೆ! ಸುಲಿದ ಬಾಳೆಯ ಹಣ್ಣಿನಂದದಿ, ಕಡಿದ ಸಿಗುರಿನ ಕಬ್ಬಿನಂದದಿ, ಅಡಿದ ಉಷ್ಣದ ಹಾಲಿನಂದದಿ ಸುಲಭವಾಗಿರ್ಪ. ಲಲಿತವಹ ಕನ್ನಡದ ನುಡಿಯೋಳು ತಿಳಿದು ತನ್ನೋಳು ತನ್ನ ಮೋಕ್ಷವ ಗಳಿಸಿಕೊಂಡರೆ ಸಾಲದೆ ಸಂಸ್ಕೃತದೋಳು ಇನ್ನೇನು. ಬಹಳ ಅರ್ಥವತ್ತಾದ ಪ್ರಶ್ನೆ ಇದೆ. ಹಾಗೆಯೇ ಇವತ್ತು ನಾವು ಇಂಗ್ಲೀಷಿನೋಳು ಇನ್ನೇನು ಅಂತ ಕೇಳಿದರೆ ತಪ್ಪೇನೂ ಅಲ್ಲ, ಆದರೂ ಆ ಪ್ರಶ್ನೆ ಬೇಕಾಗಿಲ್ಲ. ಇಂಗ್ಲೀಷ್ ನಮಗೆ ಬೇಕೇ ಬೇಕು, ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಕನ್ನಡ ನಮ್ಮ ಮಾತೃಭಾಷೆ. ನಮ್ಮ ಮನೆಯಲ್ಲಿ ನಮ್ಮ ತಾಯಿಗೆ ಅಗ್ರಸ್ಥಾನವನ್ನು ನಾವು ಕೊಡಬೇಕು. ಉಳಿದ ಭಾಷೆಗಳೆಲ್ಲ ಅತಿಥಿಗಳಿದ್ದ ಹಾಗೆ ಬಂದು ಇರಲಿ, ಅವು ಪೂರಕವಾಗಿರಲಿ. ಕನ್ನಡ ತಾರಕವಾದಂಥ ಭಾಷೆ, ನಮ್ಮ ಮಾತೃಭಾಷೆ. ನಾನು ಹೆಚ್ಚು ಇನ್ನೂ ಬೆಳೆಸೋದಿಲ್ಲ, ನನಗೆ ಕೊಟ್ಟ ಕಾಲಾವಕಾಶ ಮುಗಿದಿದೆ. ಅಂತೂ ಒಟ್ಟಿನಲ್ಲಿ ನಮ್ಮಲ್ಲಿ ಇಂಗ್ಲೀಷಿನ ಒಂದು ವ್ಯಾಮೋಹ ಇದೆ, ವಿದ್ಯಾರ್ಥಿಗಳಲ್ಲೂ ಇದೆ, ತಂದೆ ತಾಯಿಗಳಲ್ಲೂ ಇದೆ. ಈ ವ್ಯಾಮೋಹ ಹೋಗಬೇಕು. ಪ್ರೀತಿ ಇರಲಿ, ಪ್ರೀತಿ ಬೇರೆ, ಮೋಹ ಬೇರೆ. ಇಂಗ್ಲೀಷಿನ ಮೋಹ ಬೇಡ, ಆದರೆ ಪ್ರೀತಿ ಇರಲಿ, ಕನ್ನಡದ ಬಗ್ಗೆ ವಿಶೇಷವಾದಂಥ ಒಂದು ಪ್ರೀತಿ ಇರಲಿ ಅಂತ ಹೇಳಿದರೆ ಏನೋ ತಪ್ಪಾಗಲಾರದು. ಬೇರೆ ದೇಶಗಳು, ಜಪಾನ್, ಚೀನಾ ಇಂಥವೆಲ್ಲ ಇಂಗ್ಲೀಷ್ ಇಲ್ಲದೆ
ಪ್ರಗತಿ ಹೊಂದಿವೆ, ಮುಂದೆ ಬಂದಿವೆ ಅನ್ನೋದನ್ನು ನಾವು ಗಮನಿಸಬೇಕು. ಎಷ್ಟು ಭಾಷೆಗಳನ್ನು ಕಲಿಯೋದು ಸಾಧ್ಯವೋ ಅಷ್ಟೂ ಭಾಷೆಗಳನ್ನು ನಾವು ಕಲಿಯಬೇಕು. ಮೊದಲ ಸ್ಥಾನ ನಮ್ಮ ಕನ್ನಡಕ್ಕೆ, ನಮ್ಮ ಮಾತೃಭಾಷೆಗೆ ಅನ್ನೋದನ್ನು ನೆನಪಿಡಿ. ಇನ್ನು ನಾನು ಕಡೆಯದಾಗಿ ನಮ್ಮ ಆಚಾರ್ಯ ಬಿ ಎಂ ಶ್ರೀಕಂಠಯ್ಯನವರು, ಶ್ರೀ ಅಂತಲೇ ಅವರನ್ನು ನಾವು ಕರೀತೇವೆ. ಸಿರಿಗನ್ನಡಂ ಗೆಲ್ಗೆ ಆ ಮಂತ್ರವನ್ನು ಎಲ್ಲೆಡೆ ಹರಡಿದವರು. ಅವರು ಸುಮಾರು 100 ವರ್ಷಗಳ ಹಿಂದೆ, ಇನ್ನೂ ಹಿಂದೆ ಅಂತ ಹೇಳಬಹುದು, ಈ ಒಂದು ಘೋಷಣೆಯನ್ನು, ಈ ಒಂದು ಘೋಷವಾಕ್ಯವನ್ನು ಕೊಟ್ಟರು. ಅದನ್ನು ನಾವು ಮರಿಬಾರದು. ಕನ್ನಡಿಗರಿಗೆ ಕನ್ನಡವೇ ಗತಿ, ಅನ್ಯಥಾ ಶರಣಂ ನಾಸ್ತಿ. ಈಗ ಏನಾಗಿದೆ ಅಂದರೆ, ಇಂಗ್ಲೀಷಿನ ಬಗ್ಗೆ ಅನೇಕ ಭ್ರಮೆಗಳಿವೆ ನಮ್ಮಲ್ಲಿ. ಇಂಗ್ಲೀಷ್ ಕಲಿತರೆ ನಾವು ಶ್ರೀಮಂತರಾಗಿಬಿಡಬಹುದು, ಇಂಥ ಭಾಷೆಗಳು, ಇಂಥ ಭ್ರಮೆಗಳೆಲ್ಲ ಇವೆ ನಮ್ಮಲ್ಲಿ. ಈಗ ಎಲ್ಲಿ ಅಮೆರಿಕಾದಲ್ಲೂ ಬಡತನ ಇದೆ, ಇಂಗ್ಲೆಂಡ್ನಲ್ಲೂ ಬಡತನ ಇದೆ, ನಮ್ಮಲ್ಲಿರುವಷ್ಟು ಇಲ್ಲದೆ ಇರಬಹುದು, ಇದೆ. ಯಾಕೆ ಇಂಗ್ಲೀಷನ್ನೇ ಅವರು ಮಾಧ್ಯಮವಾಗಿ ಬಳಸ್ತಾರಲ್ಲ, ಆದರೂ ಯಾಕೆ ಬಡತನ ಇದೆ, ಸಮಸ್ಯೆಗಳಿವೆ, ಅದನ್ನು ನಾವು ಆಲೋಚನೆ ಮಾಡಬೇಕು. ಬಡತನಕ್ಕೂ ಭಾಷೆಗೂ ಏನೂ ಸಂಬಂಧ ಇಲ್ಲ. ಕನ್ನಡದಲ್ಲೇ ನಾವು ಶ್ರೀಮಂತರಾಗಬಹುದು, ಎಲ್ಲ ಅರ್ಥದಲ್ಲೂ ಶ್ರೀಮಂತರಾಗಬಹುದು. ಕನ್ನಡಿಗರಿಗೆ ಕನ್ನಡವೇ ಗತಿ, ಅನ್ಯಥಾ ಶರಣಂ ನಾಸ್ತಿ. ಇಂಗ್ಲೀಷಲ್ಲ, ಸಂಸ್ಕೃತವಲ್ಲ, ಹಿಂದಿ ಅಲ್ಲ, ಕನ್ನಡ. ನೋಡಿ, ಇಂಗ್ಲೀಷು ನಮಗೆ ಗತಿ ಅಲ್ಲ, ಬೇಕು ನಿಜ, ಆದರೆ ಅದೇ ಪರಮಗತಿ ಅಲ್ಲ. ಸಂಸ್ಕೃತವೂ ಅಲ್ಲ, ಹಿಂದಿಯೂ ಅಲ್ಲ. ಈಗ ಹಿಂದಿಯನ್ನು ಕನ್ನಡ ನಾಡಿನ ಮೇಲೆ ಹೇರುವ ಒಂದು ಹುನ್ನಾರ ನಡೀತಾ ಇದೆ. ಈ ಕೆಲಸ ಭಾಳ ಹಿಂದೆಯೇ ಪ್ರಾರಂಭವಾಗಿತ್ತು. ನೋಡಿ, 100 ವರ್ಷದ ಹಿಂದೆಯೇ ಬಿ ಎಂ ಶ್ರೀಕಂಠಯ್ಯನವರು ಹಿಂದಿಯ ಮಾತನ್ನು ಹೇಳ್ತಾರೆ. ಹಿಂದಿ ಅಲ್ಲ ಹಾಗೆ ಅಂತ. ಆಗಲೇ ಹಿಂದಿಯನ್ನು ಹೇರುವ ಒಂದು ತಂತ್ರ ನಡೀತಾ ಇತ್ತು. ಹಿಂದಿಯನ್ನು ನಾವು ಕಲಿಯೋಣ, ಎಷ್ಟು ಬೇಕೋ ಅಷ್ಟು ಕಲಿಯೋಣ. ಯಾವ ಬಗ್ಗೆಯೂ ದ್ವೇಷ ಬೇಡ. ಮಾವಿದ್ವಿಷಾವಹೈ ಅಂತ ಉಪನಿಷತ್ತಿನ ಮಾತು. ಮಾವಿದ್ವಿಷಾವಹೈ, ನಮ್ಮಲ್ಲಿ ದ್ವೇಷ ಬೇಡ. ಅದು ಎಲ್ಲ ಕ್ಷೇತ್ರಗಳಿಗೂ ಅನ್ವಯಿಸುವಂಥ ಮಾತು. ಇಷ್ಟು ಮಾತುಗಳನ್ನು ಮಾತ್ರ ನಾನು ಹೇಳಿ, ಮುಂದೆ ನೀವು ಮನೋರಂಜನೆಯ ಕಾರ್ಯಕ್ರಮಗಳಿಗಾಗಿ ಕಾಯ್ತಾ ಇದ್ದೀರಿ. ಅದಕ್ಕಾಗಿ ಅನುವು ಮಾಡಿಕೊಡ್ತೇನೆ. ನನ್ನನ್ನು ಇಂಥ ಒಂದು ವಿಶೇಷ ಸಂದರ್ಭಕ್ಕೆ, ಸುಂದರವಾದ ಸಮಾರಂಭಕ್ಕೆ ಆಹ್ವಾನಿಸಿ ಇಷ್ಟು ಮಾತನಾಡುವುದಕ್ಕೆ ಅವಕಾಶ ಕೊಟ್ಟಂಥ ನನ್ನ ಮಿತ್ರರಿಗೆ ಮತ್ತು ಈ ಮಾತುಗಳನ್ನು ಕೇಳಿದಂಥ ನಿಮಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನಾನು ಮುಕ್ತಾಯಗೊಳಿಸ್ತೇನೆ.